ಯಾರೋ ಬಂದಂಗಾಯ್ತಲ್ಲ. ಭೂತ, ಆಮ್ರಪಾಲಿ ಭೂತ. ಓ ಮೈ ಗಾಡ್. ಯುಕ್ತಿ, ಆಮ್ರಪಾಲಿ, ನಾನೇನು ಮಾಡಬೇಡ, ಪ್ಲೀಸ್ ನನ್ನ ಬಿಟ್ಬಿಡು. ಯುಕ್ತಿ, ಏನಾಯ್ತು? ಯಾಕೆ ಹೀಗೆ ಓಡ್ತಿದ್ಯಾ? ಆಮ್ರಪಾಲಿ, ಆಮ್ರಪಾಲಿ ಭೂತ. ಆಮ್ರಪಾಲಿ ಭೂತ ಆಗ್ ಬಂದಿದ್ದಾಳ? ನನ್ನನ್ ನೋಡಕ್ ಬರಕ್ ಬಿಟ್ಟು ನಿನ್ನನ್ ನೋಡಕ್ ಬಂದಿದ್ದಾಳ? ನಿಮ್ಗ್ಯಾರಿಗೂ ಕಾಣಿಸ್ತಾ ಇಲ್ವಾ ಅಲ್ಲಿ? ಎಲ್ಲಿದ್ದಾಳೆ? ವಾಟ್ ಯು ಮೀನ್? ನನಗ್ ಮಾತ್ರ ಕಾಣಿಸ್ತಾ ಇದ್ದಾಳ? ಓ, ಈಗ ಅರ್ಥ ಆಯ್ತು ನನ್ಗೆ. ನೀನೇನೋ ತೊಂದರೆ ಕೊಟ್ಟಿದ್ದೆ ಅವಳಿಗೆ, ಅದಕ್ಕೆ ಈಗ ಬಂದು ನಿನ್ ಕಾಟ ಕೊಡ್ತಿದ್ದಾಳೆ. ಕರೆಕ್ಟ್. ಯಾರಾದ್ರೂ ಕಷ್ಟದಲ್ಲಿ ಸತ್ತೋದ್ರೆ ಹೀಗೆ ಬರ್ತಾರಂತೆ. ವಾಟ್? ಅಂದ್ರೆ ಆಮ್ರಪಾಲಿ ನನಗ್ ಕಾಟ ಕೊಡಕ್ಕೆ? ಓ ಮೈ ಗಾಡ್, ಅವಳ ನನ್ ಮನೆ. ಏನ್ ನಡೀತಾ ಇದೆ ಇಲ್ಲಿ? ಛಾಯಾ, ಅಲ್ಲಿ ನೋಡು, ಆಮ್ರಪಾಲಿ ಗೋಸ್ಟ್ ಆಗಿ ಬಂದಿದ್ದಾಳೆ. ಯಾವ ಗೋಸ್ಟು ಇಲ್ಲ, ಯಾವ ಪೋಸ್ಟು ಇಲ್ಲ. ಮತ್ತೆ ಅದು ಅವಳು ಆಮ್ರಪಾಲಿನೇ. ಅವಳು ಸತ್ತಿಲ್ಲ, ಮನೆಗೆ ವಾಪಸ್ ಬಂದಿದ್ದಾಳೆ. ಮತ್ತೆ ಇವರೆಲ್ಲ ಏಪ್ರಿಲ್ ಅಲ್ಲ, ಆದ್ರೂ ನಾವೆಲ್ಲರೂ ಏಪ್ರಿಲ್ ಫುಲ್ ಮಾಡ್ಬಿಟ್ಟಿಲ್ಲ. ಹೆಂಗೆ? ಸಾಕು 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 ನಿಮ್ ತರ್ಲೆ. ಹೋಗಿ ರೂಮ್ಗೆ ಹೊರಡಿ. ಯುಕ್ತಿ, ಸ್ವಲ್ಪ ಬುದ್ಧಿ ಉಪಯೋಗಿಸು. ಈ ಭೂತ ಗೀತ ಇದೆಲ್ಲ ಸುಳ್ಳು. ನನ್ ಬರ್ದೆ ಹೋಗಿದ್ದಿದ್ರೆ ಎಲ್ಲಾರ ಮುಂದೆ ಎಲ್ಲಾನು ಬಾಯ್ ಬಿಟ್ಬಿಡ್ತಿದ್ದೆ. ಸ್ಟುಪಿಡ್. ಇವಳು ಮನೆಗೆ ಯಾವಾಗ ಬಂದ್ಲು? ಅದೆಲ್ಲ ತುಂಬಾ ದೊಡ್ಡ ಕತೆ, ನಾಳೆ ಹೇಳ್ತೀನಿ, ಮಲ್ಕೋ ಹೋಗು. ಇವಳು ವಾಪಸ್ ಹೇಗ್ ಬಂದ್ಲು? ಬ್ಲಡಿ. ಆಮ್ರಪಾಲಿ, ನಿನ್ ಕೈ ಕೊಡು, ಬ್ಯಾಂಡೆಡ್ ಹಾಕ್ತೀನಿ. ಗಾಯ ಆಯ್ತಲ್ಲ, ಕತ್ತಲ್ಲೂ ಗಾಯ ಆಯ್ತು. ಏನಾಯ್ತು ಆಮ್ರಪಾಲಿ? ಗಾಯ ಎಲ್ಲ ವಾಸಿ ಆಯ್ತು. ವಾಸಿ ಆಯ್ತು ಅಂದ್ರೆ ಹೇಗೆ? ಸೂರ್ಯನ ಕಿರಣಗಳು ನನ್ ಗಾಯ ಎಲ್ಲ ವಾಸಿ ಮಾಡ್ಬಿಟ್ವು. ನೀನ್ ಹೀಗೆ ಸೂರ್ಯದೇವನ ಹತ್ರ ಹೋಗಿ ನಿನ್ ಗಾಯನೆಲ್ಲ ಸರಿ ಮಾಡ್ಕೊಂಡ್ ಬರ್ತಿದ್ರೆ ದೊಡ್ಡ ಪ್ರಾಬ್ಲಮ್ ಆಗುತ್ತೆ. ಬೇರೆಯವ್ರಿಗೆಲ್ಲ ಡೌಟ್ ಬರಲ್ವಾ? ನೀನ್ ಹೇಳು, ರಾತ್ರಿ ಇದ್ದಿದ್ ಗಾಯ ಬೆಳಿಗ್ಗೆ ಇಲ್ಲ ಅಂದ್ರೆ? ನನ್ ಬೇಕು ಅಂತ ಮಾಡಲ್ಲ ಪುಟಾಣಿ. ಸೂರ್ಯದೇವನ್ ಕಿರಣ ನನ್ ಮೇಲ್ ಬಿದ್ದ ತಕ್ಷಣ ತಾನೇ ವಾಸಿ ಆಯ್ತು. ಗಂಧರ್ವರಿಗಿರೋ ಶಕ್ತಿ ಇದು. ಆ ಶಕ್ತಿನ ಕ್ಯಾನ್ಸಲ್ ಮಾಡ್ಕೋ ಸ್ವಲ್ಪ ದಿನ. ಮನೆಯವ್ರು ಕೇಳಿದ್ರೆ ಏನ್ ಹೇಳೋದು? ಗಾಯ ಇರೋ ಕಡೆ ಸುಮ್ನೆ ಬ್ಯಾಂಡೆಡ್ ಹಾಕಿರ್ತೀನಿ. ಯಾರಾದ್ರೂ ಕೇಳಿದ್ರೆ ಆ ಅಮ್ಮ ನೋವು ಅಂತ ಆಕ್ಟ್ ಮಾಡು.
ಈ ಎಲೆ ಏನು? ರಾಜ್ಕುಮಾರನ್ ಹೆಜ್ಜೆ ಗುರ್ತು. ಇನ್ನೊಂದ್ ಪಾದದ ಹೆಜ್ಜೆ ಗುರ್ತು ಸಿಕ್ಕಿದ್ರೆ ರಾಜ್ಕುಮಾರ ಸಿಗ್ತಾನೆ. ಇನ್ನೊಂದ್ ಹೆಜ್ಜೆ ಗುರ್ತು ಸಿಗಕ್ಕೆ ರಾಜ್ಕುಮಾರನೇ ಬರ್ಬೇಕಲ್ವಾ? ಇಲ್ಲ ಪುಟಾಣಿ, ರಾಜ್ಕುಮಾರ ಸಿಗ್ದೇನೆ ಇನ್ನೊಂದ್ ಹೆಜ್ಜೆ ಗುರ್ತು ಸಿಗ್ಬೋದು. ಹೇಗೆ? ಕಾಲು ಅದಾಗೆ ಹಾರ್ಕೊಂಡ್ ಬಂದು ಗುರ್ತು ಮಾಡಿ ಹೊಟ್ಟೋಗತ್ತಾ? ಇನ್ನೊಂದ್ ದಿನ ಸಮಯ ಬಂದಾಗ ಹೇಳ್ತೀನಿ. ನಿಂಗೆ ಆಮ್ರಪಾಲಿ ಕಂಡ್ರೆ ಪ್ರೀತಿನ? ತಪ್ಪು ಕೇಳ್ಬಿಟ್ಟೆ ನಾನು. ಆಕ್ಚುಲಿ ಹೇಳ್ಬೇಕು, ಸ್ಟೇಟ್ಮೆಂಟ್ ಅದು. ನಿಂಗೆ ಆಮ್ರಪಾಲಿ ಮೇಲೆ ಪ್ರೀತಿ ಇದೆ, ಇಟ್ಸ್ ಅ ಸ್ಟೇಟ್ಮೆಂಟ್. ಯು ಲವ್ ಹರ್. ನನ್ಗೆ ಹೇಗ್ ಗೊತ್ತಾ ನಿಂಗೆ ಆಮ್ರಪಾಲಿ ಮೇಲೆ ಲವ್ ಆಗಿದೆ ಅಂತ? ನನ್ಗೂ ಭೂಮಿ ಬಗ್ಗೆ ಹೀಗೆ ಅನ್ಸುತ್ತೆ. ನಾನು ದೊಡ್ಡನ್ ತರ ಇದ್ದೆ, ಎಲ್ರು ಹೇಳದ್ಮೇಲೆ ಗೊತ್ತಾಗಿದ್ದು ನನ್ಗೆ. ಹರ್ಷ ಏನೇನೋ ಮಾತಾಡ್ದ ಅಂದ್ರೆ ನಾನು ಯಾಕೆ ತಲೆ ಕೆಡ್ಸ್ಕೋಬೇಕು? ಇಂಥ ಡಬ್ಬಾ ಜೋಕ್ ನಾನು ಯಾವತ್ತೂ ಕೇಳಿಲ್ಲ ಕಣೋ. ಇದನ್ನ ನೀನೇ ಹೇಳ್ಬೇಕು, ನೀನೇ ನಗ್ಬೇಕು. ಗುಡ್ ಮಾರ್ನಿಂಗ್ ಅಣ್ಣ. ಗುಡ್ ಮಾರ್ನಿಂಗ್. ಬ್ರೇಕ್ಫಾಸ್ಟ್ ತಗೊಳ್ಳಿ ಅಣ್ಣ. ಬೇಡ ಬೇಡ. ಅಣ್ಣ, ನಾನು ಮತ್ತೆ ಆನ್ಯ ಒಂದು ವಿಷಯ ಡಿಸ್ಕಸ್ ಮಾಡ್ತಿದ್ವಿ. ಹಲೋ, ಡಿಸ್ಕಸ್ ಅಂತ ಎಲ್ಲ ಹೇಳ್ಬೇಡ. ನೀನೊಂದು ಡಬ್ಬಾ ಜೋಕ್ ಮಾಡಿದೆ, ನಾನು ನಿನಗೆ ಬೈದೆ ಅಷ್ಟೇ. ಡಬ್ಬ ಅಂತೆಲ್ಲ ಅನ್ಬೇಡ, ಅಣ್ಣನಿಗೆ ಇಷ್ಟ ಆಗುತ್ತೆ. ಏನು? ಅಣ್ಣ, ನಿನ್ನ ಹತ್ರ ಟ್ರ್ಯಾಕಿಂಗ್ ಆ್ಯಪ್ ಏನಾದರೂ ಇದೆಯಾ? ಅಲ್ಲ, ಆಮ್ರಪಾಲಿ ಎಲ್ಲಿ ಹೋದ್ರೂ ಗೊತ್ತಾಗ್ಬಿಡತ್ತಲ್ಲ ನಿನ್ಗೆ. ಆ್ಯಪ್ ಏನಾದರೂ ಇದ್ರೆ ನಿನ್ನ ಆಪ್ತ ಬಾಂಧವ ಅಂತ ಕರಿಬೋದು. ಹೇಳಿಲ್ವಾ ನಾನು ಡಬ್ಬಾ ಜೋಕ್ ಅಂತ? ಎಲ್ರಿಗೂ ನನಗೆ ಆಮ್ರಪಾಲಿ ಹೇಗ್ ಸಿಕ್ಕಿದ್ರು ಅಂತ ಯಾಕೆ ಡೌಟು? ಹಾ, ಯಾಕೆ ತಲೆ ತಿಂತಾ ಇದ್ದೀರಾ? ಪಾಪ ಅಣ್ಣ, ನಿನ್ ಮನೆಯಿಂದ ಹೋದಾಗಿಂದ ಅವ್ನ್ ಸರಿಯಾಗಿ ಊಟನೂ ಮಾಡಿಲ್ಲ, ನಿದ್ದೆನೂ ಮಾಡಿಲ್ಲ. ಎಷ್ಟ್ ಬೇಜಾರ್ ಮಾಡ್ಕೊಂಡಿದ್ದ ಗೊತ್ತಾ? ಅದ್ ಸರಿ, ಆಪದ್ ಬಾಂಧವನಿಗೆ ಕಾಡಕ್ ಬರ್ಬೇಕು ಅಂತ ಹೆಂಗ್ ಗೊತ್ತಾಯ್ತು? ನನಗೆ ಆ ಜಾಗ ಹುಡ್ಕಕ್ ಕಷ್ಟ ಆಯ್ತು. ಹಾಗೆ ನೀನು ಆಪದ್ ಬಾಂಧವ ನಾಗಬ್ಬನಕ್ ಹೇಗ್ ಬಂದ್ರಿ? ಗೊತ್ತಿಲ್ಲಪ್ಪ, ಅಣ್ಣಂಗೆ ನಿಂಗ್ ತೊಂದ್ರೆ ಆದಾಗೆಲ್ಲ ಗೊತ್ತಾಗ್ಬಿಡತ್ತೆ. ಯಾಕೆ ಅಂತ ಕೇಳಿದ್ರೆ ಅವ್ನಿಗೂ ಗೊತ್ತಿರಲ್ಲ. ಅವತ್ ಮುರುಡೇಶ್ವರಕ್ಕೆ ಹೋಗಿದ್ವಲ್ಲ, ಆಗ್ಲೂ ಹೀಗೆ ಆಗಿತ್ತು. ಹಾ, ನಿಂಗೆ ಆಕ್ಸಿಡೆಂಟ್ ಆಗಿತ್ತಲ್ಲ, ಆಗ್ಲೂ ಹೀಗೆ ಆಗಿತ್ತು. ವಿಚಿತ್ರವಾಗಿದೆಯಲ್ಲ, ಮನುಷ್ಯರಿಗೆ ಈ ಶಕ್ತಿ ಇರೋದಿಲ್ಲ. ಏನಂದ್ರೆ? ಆಪದ್ ಬಾಂಧವನ ಹತ್ರ ನಾನು ಮಾತಾಡ್ಬೇಕು. ಅಣ್ಣ, ನಿನ್ನದ್ ಹಾಗಂದ ಅಂತ ನೀನ್ ಬೇಜಾರ್ ಮಾಡ್ಕೋಬೇಡ. ಸಾರಿ ನಿನ್ನ, ಇನ್ಮೇಲೆ ಕೋಪ ಮಾಡ್ಕೋಬಾರ್ದಿತ್ತು. ಏನಾಗಿದೆ ನಂಗೆ? ಅಣ್ಣ, ನೀನ್ ಏನು ಸಾರಿ ಕೇಳ್ಬೇಡ. ಇವನ್ ಹಾಗೆ ಏನೇನೋ ಮಾತಾಡ್ತಿರ್ತಾನೆ. ನಿನ್ಗೆ ಆಮ್ರಪಾಲಿ ಮೇಲೆ ಅಟ್ಯಾಚ್ಮೆಂಟ್ ಇದೆ ಅಷ್ಟೇ. ಆದ್ರೂ ಅನ್ಯ, ನನಗೆ ಹೇಗೆ ಗೊತ್ತಾಗುತ್ತೆ ಆಮ್ರಪಾಲಿಗೆ ತೊಂದರೆ ಆಗಿದೆ ಅಂತ? ಅದು ಪ್ರತಿ ಸಲ. ಅಣ್ಣ, ನನ್ಗನ್ಸತ್ತೆ ನೀನೇ ಗಂಧರ್ವ ರಾಜ್ಕುಮಾರ್ ಇರ್ಬೇಕು ಅಂತ. ನಾವ್ ಎಲ್ರೂ ಗಂಧರ್ವರ ಅನ್ಸತ್ತೆ. ಸೀಕ್ರೆಟ್ ಆಗಿ ಭೂಮಿಯಲ್ಲಿದ್ದೀವಿ. ನಿನ್ ತಲೆ. ಆಪದ್ ಬಾಂಧವ, ಆಮ್ರಪಾಲಿ, ನಾನು ನಿನ್ನ ಹತ್ರ ಸ್ವಲ್ಪ ಮಾತಾಡ. ನೆನ್ನೆ ರಾತ್ರಿ ನಿದ್ದೆ ಬಂತ ನಿಮ್ಗೆ? ನಿದ್ದೆಗೇನು, ಕಣ್ ಮುಚ್ಚಿ ತಲೆ ಕೆಳಗಿಟ್ರೆ ಥಟ್ ಅಂತ ನಿದ್ದೆ ಬರುತ್ತೆ. ಬೇಗ ನಿದ್ದೆ ಬರೋಕೆ ಅದೃಷ್ಟ ಮಾಡಿದ್ದೀರಾ. ನಾನು ಮಲ್ಕೊಂಡು 1 ಗಂಟೆ ಹೊರಲಾಡಿ ಒಂದಷ್ಟು ಯೋಚನೆ ಮಾಡಿದ್ಮೇಲೆ ನಿದ್ದೆ ಬರುತ್ತೆ ನನಗೆ. ಅಂಥದ್ದೇನಿರುತ್ತೆ ಯೋಚನೆ? ಏನಿಲ್ಲ ಬಿಡಿ.
ನೋವು ಕಡಿಮೆ ಆಯ್ತಾ? ಪುಟಾಣಿ ಏನೋ ಬಟ್ಟೆ ಹಾಕಿದಾಳೆ ಗಾಯದ ಮೇಲೆ. ಬಟ್ಟೆ ಅಲ್ಲ ಅದು, ಬ್ಯಾಂಡೇಜ್. ಗಾಯ ವಾಸಿ ಆಗ್ಲಿ ಅಂತ. ಗಾಯ ಆಗ್ಲೇ ಗಾಯ ಆಗ್ಲೇ? ಏನಿಲ್ಲ ಬಿಡು ಆಪದ್ ಬಾಂಧವ. ನಿನ್ ಹತ್ರ ಒಂದ್ ವಿಷಯ ಕೇಳ್ಬೇಕಾಗಿತ್ತು. ಕೇಳಿ, ಅದಕ್ಕೆ ಯಾಕೆ ಸಂಕೋಚ? ನನ್ನ ಹತ್ರ ಏನ್ ಬೇಕಾದ್ರೂ ಕೇಳ್ಬೋದು ನೀವು. ನನ್ನ ಹೇಗ್ ಹುಡ್ಕೊಂಬಂದೆ ಕಾಡ್ಗೆ? ನನ್ನ ತಲೆಯಲ್ಲಿ ಕೊರಿತಾ ಇರೋ ಪ್ರಶ್ನೆಗೆ ಏನು ಉತ್ತರ ಹೇಳಿ ಆಮ್ರಪಾಲಿ? ನನಗೆ ಗೊತ್ತಿಲ್ಲ. ಆಪದ್ ಬಾಂಧವ, ಆಮ್ರಪಾಲಿ, ಕಾಡಲ್ಲಿ ನೀವೇನ್ ಮಾಡ್ತಾ ಇದ್ರಿ? ಅದು ಅಷ್ಟೊತ್ತಲ್ಲಿ? ಪ್ರಶ್ನೆಗೆ ಪ್ರಶ್ನೆ ಕೇಳಿದ್ರೆ ಉತ್ತರ ಸಿಗಲ್ಲ. ಆದ್ರೂ ಹೇಳ್ತೀನಿ. ನನ್ಗೆ ನನ್ ರಾಜ್ಕುಮಾರ ಸಿಕ್ಬಿಟ್ಟಿದ್ದ. ರಾಜ್ಕುಮಾರ? ಆಮ್ರಪಾಲಿ, ಹೀಗೆ ಹೇಳ್ತಾ ಇದೀನಿ ಅಂತ ತಪ್ಪು ತಿಳ್ಕೊಬೇಡಿ. ಈ ರಾಜ್ಕುಮಾರ, ಗಂಧರ್ವ ಲೋಕ ಇದೆಲ್ಲ ಯಾವುದೂ ಇಲ್ಲ. ನನ್ ಜೀವನ ಸುಳ್ಳು ಅಂತ ನಾನು ಹೇಗೆ ಒಪ್ಕೊಳ್ಳಿ ಆಪದ್ ಬಾಂಧವ? ನೀನಿನ್ನೂ ನನ್ನ ಪ್ರಶ್ನೆಗೆ ಉತ್ತರನೇ ಕೊಟ್ಟಿಲ್ಲ. ನೀನ್ ಹೇಗ್ ಬಂದೆ ನನ್ನ ಹುಡ್ಕೊಂಡ್ ಕಾಡಿಗೆ? ನಾನು ಅಲ್ಲೇ ಇದ್ದೀನಿ ಅಂತ ನಿನಗೆ ಹೇಗ್ ಗೊತ್ತಾಯ್ತು? ನನ್ನ ಜೊತೆ ಇದ್ನಲ್ಲ ಹರ್ಷ, ಅವನ್ ಹೆಲ್ಪ್ ಮಾಡ್ದ. ಓ, ಅದೇ ಅವತ್ತು ಜಂಗಮ ಮಾಣಿಲ್ ತೋರಿಸ್ದೆಲ್ಲ ಹುಡ್ಕೊಂಡು ಹೋಗೋದು, ಆ ಥರನಾ? ಮ್ಯಾಪ್ಸ್, ಅದೇ ತರ. ಇದು ಸೂರ್ಯದೇವ ಆಶೀರ್ವದಿಸಿಕೊಟ್ಟ ಪದಕ. ಇದರ ಇನ್ನರ್ಧ ಭಾಗದ ಸಹಾಯದಿಂದ ರಾಜಕುಮಾರ ಭೂಮಿಯನ್ನು ಪ್ರವೇಶ ಮಾಡಿದ್ದರು. ಪುತ್ರಿ, ರಾಜಕುಮಾರ ಹತ್ತಿರವಿದ್ದಾಗ ನಿನ್ನ ಕೈಯಲ್ಲಿರುವ ಪದಕ ಹೊಳೆಯುತ್ತದೆ. ಈ ಪದಕವನ್ನು ಕಳೆದರೆ ರಾಜಕುಮಾರನನ್ನು ಹುಡುಕುವ ಆಸೆ ಮಣ್ಣು ಪಾಲಾಗುತ್ತದೆ. ರಾಜ್ಕುಮಾರನ್ ಹುಡ್ಕೋಕೆ ನನ್ನ ಹತ್ರನೂ ಅದೇ ತರದೊಂದು ಪದಕ ಇತ್ತು. ಆ ಪದಕ ಇದ್ದಿದ್ರೆ ನಾನಿಷ್ಟೊತ್ತು ಗಂಧರ್ವ ಲೋಕಕ್ಕೆ ಹೋಗ್ಬಿಡ್ತಾ ಇದ್ದೆ. ಆಮ್ರಪಾಲಿ, ನೀವು ಪದೇ ಪದೇ ರಾಜ್ಕುಮಾರ, ಗಂಧರ್ವ ಲೋಕ ಅಂತೆಲ್ಲ ಹೇಳ್ತಾ ಇದ್ರೆ ನಿಮ್ ನೆನಪು ವಾಪಸ್ ಯಾವಾಗ ಬರೋದು? ಹಾ ನೋಡಿ, ಅದನ್ನೆಲ್ಲ ಬಿಟ್ಬಿಡಿ. ಇದ್ಯಾವುದು ನಿಜ ಅಲ್ಲ. ಗಾಳಿ ಕಣ್ಣು ಕಾಣಿಸಲ್ಲ, ಹಾಗಾದ್ರೆ ಗಾಳಿ ಸುಳ್ಳ? ಆಕಾಶನ ಮುಟ್ಟಕ್ಕಾಗಲ್ಲ, ಎಷ್ಟೇ ಮೇಲ್ ಹೋದ್ರೂ ಆಕಾಶ ಮೇಲೆ ಇರುತ್ತೆ. ಮುಟ್ಟಕ್ಕಾಗಲ್ಲ ಅಂದ್ ಮಾತ್ರಕ್ಕೆ ಆಕಾಶನೇ ಸುಳ್ಳ? ನಮಗ್ ಕಾಣಿಸಲ್ಲ, ನಮಗ್ ಗೊತ್ತಿಲ್ಲ ಅಂದ್ ಮಾತ್ರಕ್ಕೆ ಎಲ್ಲ ಸುಳ್ಳಲ್ಲ ಅಲ್ವಾ ಆಪದ್ ಬಾಂಧವ? ರಾಜ್ಕುಮಾರ ಇದಾನೆ, ಒಂದಲ್ಲ ಒಂದು ದಿನ ಸಿಕ್ಕೇ ಸಿಗ್ತಾನೆ. ಆಮ್ರಪಾಲಿ ಹೇಳ್ತಾ ಇರೋದು ನಿಜನಾ? ಇದೆಲ್ಲ ನಿಜನಾ? ಹಾಗಾದ್ರೆ ಆಮ್ರಪಾಲಿ ಕಷ್ಟ ಆದ್ರೆ ನನಗ್ ಗೊತ್ತಾಗೋದು ನಿಜನಾ? ಗೊತ್ತಾಗೋದು ನಿಜ ಅಂದ್ರೆ ನನಗ್ ಯಾಕೆ ಗೊತ್ತಾಗತ್ತೆ? ಏನಾಯ್ತು ಅಂತ ಅರ್ಥನೇ ಆಗ್ತಾ ಇಲ್ಲ. ಒಂದ್ ಸೆಕೆಂಡ್ ಅಣ್ಣನ್ ಜೊತೆಗೆ ಇದ್ದೆ, ಆಮೇಲೆ ನೋಡಿದ್ರೆ ನಾಗರಾಜನ್ ಮುಂದೆ. ಅವನ್ ಬೇರೆ ಆಮ್ರಪಾಲಿ ಸತ್ತೋಗಿದ್ದಾಳೆ ಅಂದ. ಆದ್ರೆ ಆಮ್ರಪಾಲಿ ಬದುಕ್ಬಿಟ್ಲು. ಏನಾಗ್ತಾ ಇದೆ? ಪುಟಾಣಿ, ಆಮ್ರಪಾಲಿ, ನನಗೊಂದ್ ವಿಷಯ ಕೇಳ್ಬೇಕು. ಅವತ್ ನಾಗರಾಜ ನೀನ್ ಸತ್ತೋಗಿದ್ಯಾ ಅಂದ. ನಾಗರಾಜ ಅಲ್ಲ, ಅವನು ಸರ್ಪಕೀರ್ತಿ. ಅವನನ್ನ ಮಾತಾಡಿಸ್ದ್ಯಾ ನೀನು? ಅವನಲ್ಲಿಗೆ ಹೇಗ್ ಬಂದ ಅಂತ ನಂಗೂ ಗೊತ್ತಿಲ್ಲ. ಕಣ್ ಮುಚ್ಚಿ ಕಣ್ ಬಿಡೋಷ್ಟ್ರಲ್ಲಿ ನನ್ ಮುಂದೆ ಇದ್ದ. ನಿನ್ ತುಟಿ ಎಲ್ಲ ನೀಲಿ ಆಗೋಗಿತ್ತು. ಹೇಗ್ ಬದುಕ್ತೆ ಆಮ್ರಪಾಲಿ? ನಂಗೂ ಗೊತ್ತಿಲ್ಲ ಪುಟಾಣಿ, ನಾನು ತುಂಬಾ ಯೋಚನೆ ಮಾಡಿದೆ. ಬದುಕೋದೇ ಇಲ್ಲ ಅನ್ಕೊಂಡಿದ್ದೆ, ಆದ್ರೆ ಹೇಗ್ ಬದುಕ್ದೆ ಅಂತಾನೆ ಗೊತ್ತಿಲ್ಲ ನಂಗೆ. ಎಲ್ಲ ವಿಚಿತ್ರ ಆಮ್ರಪಾಲಿ, ನಂಗೆ ಏನು ಅರ್ಥನೇ ಆಗ್ತಾ ಇಲ್ಲ. ನಾನ್ ಯಾವ್ದೋ ಜಾಗದಲ್ಲಿದ್ದೆ, ಆದ್ರೆ ಸಡನ್ ಆಗಿ ನಿನ್ನ ಹತ್ರ ಬಂದೆ. ನೀನ್ ಸತ್ತೋಗಿದ್ಯಾ ಅನ್ಕೊಂಡೆ, ಆದ್ರೆ ನೀನ್ ಬದುಕ್ದೆ. ನೀನ್ ಹೇಗ್ ಬಂದೆ ಅಂತ ನಿನಗೆ ಗೊತ್ತಿಲ್ಲ ಅಂದ್ರೆ ಮಂತ್ರಶಕ್ತಿಯಿಂದ ಯಾರು ನಿನ್ನನ್ನ ಕರ್ಕೊಂಡ್ ಬಂದಿರ್ಬೇಕು.
ಆಮ್ರಪಾಲಿ, ಬಹಳ ಚಾಲಾಕಿ ನೀನು. ಎಲ್ಲವೂ ತಿಳಿಯುತ್ತದೆ ನಿನಗೆ. ಆದರೆ ಬುದ್ಧಿ ಬದುಕಿದ್ದವರಿಗೆ ಮಾತ್ರ ಉಪಕಾರಿ. ನೀನು ಸತ್ತ ಮೇಲೆ ಬುದ್ಧಿ ಏಕೆ ನಿನಗೆ? ಪುಟಾಣಿ, ಏನ್ ಮಾಡ್ತಿದ್ಯಾ? ಅಯ್ಯೋ, ನಂಗೆ ಹುಚ್ಚು ಹಿಡಿತಾ ಇದೆ. ಯಾರಿಗಾದ್ರೂ ನನ್ನ ಮನ್ಸಲ್ಲಿ ಏನಾಗ್ತಿದೆ ಅಂತ ಗೊತ್ತಾದ್ರೆ ನಗ್ತಾರೆ. ಆದ್ರೆ ಅದು ನಡೆದಿದ್ ನಿಜ. ನನ್ನ ಕಣ್ ಮುಂದೆನೆ ಆ ಲಾಕೆಟ್ ಪ್ರತ್ಯಕ್ಷ ಆಯ್ತು. ಇದನ್ ಸುಳ್ಳು ಅಂತ ನಾನು ಹೇಗ್ ನಂಬ್ಲಿ? ಮನೆಯಿಂದ ಹೊರಗಡೆ ಬಿಸಾಕಿದ್ರು, ಗುಂಡಿ ತೊಡ್ ಹೂತಾಕಿದ್ರು, ಅಕ್ಸಾಲಿಕನ ಹತ್ರ ಕೊಟ್ಟು ಕರಗಿಸಿದ್ರು, ಪ್ರತಿಯೊಬ್ಬನ ಹತ್ರನೇ ಅಕ್ಕಪಕ್ಕ ಪ್ರತ್ಯಕ್ಷ ಆಗ್ತದೆ. ಏನ್ ಮಾಡ್ಲಿ? ಲಾಕೆಟ್ ಅದು, ಸಾಮಾನ್ಯ ಚಿನ್ನದ ಲಾಕೆಟ್ ಅದು. ಮತ್ತೆ ಮತ್ತೆ ಪ್ರತ್ಯಕ್ಷ ಆಗ್ತಿದೆ ಅಂದ್ರೆ ಏನ್ ಅರ್ಥ? ಪ್ರತಿಯೊಂದ ಇದ್ದಾಗ್ಲೇ ಇದೆಲ್ಲ ಆಗ್ತಿದೆ ಅಂದ್ರೆ ಇದ್ ನಿಜವಾಗ್ಲೂ ಆಗ್ತಾ ಇದೆಯಾ ಅಥವಾ ಅಥವಾ ನಂಗೆ ಹುಚ್ಚು ಹಿಡಿತಿದ್ಯಾ? ಅಯ್ಯೋ ದೇವ್ರೆ, ಆ ಲಾಕೆಟ್ ನಾನು ಡ್ರಾಯರ್ ಒಳಗೆ ಇಟ್ಟಿದ್ದೀನಿ ಅನ್ಕೊಂಡಿದ್ದೀನಿ. ಅದು ಮತ್ತೆ ಮಾಯ ಆಗಿ ಪ್ರತಿಯೊಬ್ಬನ ಹತ್ರ ಪ್ರತ್ಯಕ್ಷ ಆಗ್ಬಿಟ್ರೆ ಒಂದಿನ ನಾನು ಭಯದಲ್ಲೇ ಸತ್ತೋಗ್ತೀನಿ. ಪ್ರತಿಯೊಬ್ಬನನ್ನ ಯಾರು ಕರ್ಕೊಂಡು ಹೋಗ್ತಾರೆ ಅನ್ನೋ ಭಯ ನನ್ನನ್ನು ಒಳಗಿಂದಾನೆ ತಿನ್ಕೊಂಡ್ಬಿಡುತ್ತೆ. ಏನ್ ಮಾಡ್ಲಿ? ನಾನೇನ್ ಮಾಡ್ಲಿ? ಈ ಭಯನ ನಾನು ಹೇಗ್ ಸಾಯಿಸ್ಲಿ? ಏನ್ ಮಾಡ್ತಾ ಇದ್ಯಾ? ಪುಟಾಣಿ, ಏನ್ ಮಾಡ್ತಾ ಇದ್ಯಾ ಪುಟಾಣಿ? ಪುಟಾಣಿ, ಏನ್ ಮಾಡ್ತಿದ್ಯಾ? ಪುಟಾಣಿ, ಪುಟಾಣಿ, ಏನ್ ಮಾಡ್ತಿದ್ಯಾ? ನಿನ್ನ ಸಾವು ಹತ್ತಿರವಾಗಿದೆ ಆಮ್ರಪಾಲಿ. ಭೂಲೋಕದಲ್ಲಿ ನೀನು ಒಬ್ಬಳೆ ಅನಾಥೆಯಾಗಿ ಸಾಯುತ್ತೀಯ. ಧನಂಜಯನನ್ನು ಎದುರು ಹಾಕಿಕೊಳ್ಳುತ್ತೀಯಾ? ಅದರ ಪರಿಣಾಮವೇನೆಂದು ಅರ್ಥವಾಗುತ್ತದೆ ನಿನಗೆ. ರಾಜಕುಮಾರನನ್ನು ಹುಡುಕುತ್ತೀಯಾ? ನನ್ನನ್ನೇ ಸೋಲಿಸಿ ರಾಜಕುಮಾರನನ್ನು ಮಯೂರ ಸಿಂಹಾಸನದ ಮೇಲೆ ಕೂರಿಸುತ್ತೀಯಾ? ಅದ್ ಹೇಗೆ ಕೂರಿಸುತ್ತೀಯೋ ನಾನು ನೋಡುತ್ತೇನೆ. ಇಲ್ಲಿಗೆ ಆಮ್ರಪಾಲಿಯ ಕತೆ ಮುಕ್ತಾಯವಾಯಿತು. ಧನಂಜಯ, ನಿನ್ನಂತ ನೀಚನನ್ನು ನಾನು ನೋಡೇ ಇಲ್ಲ. ನನ್ನ ಸ್ನೇಹಿತೆಯ ದೇಹದಲ್ಲಿ ಆತ್ಮ ಪ್ರವೇಶ ಮಾಡುತ್ತೀಯಲ್ಲ, ಎಷ್ಟು ಧೈರ್ಯವಿರಬೇಕು. ನಾನು ಭದ್ರದೇವನ ಮಗಳು. ನನ್ನ ತಂದೆ ಕಲಿಸಿಕೊಟ್ಟ ಪಾಠ ನನ್ನ ಎದೆಯಲ್ಲಿ ಜೀವಂತವಾಗಿದೆ. ನಿನ್ನ ಮುಂದೆ ಸೋಲೊಪ್ಪಿಕೊಳ್ಳುವ ಮಾತೇ ಇಲ್ಲ.
ಏನದು ಸೌಂಡ್